ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಮಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಬಂದು ನಾವು ಅಮ್ಮನ ಮನೆಗೆ ಬಂದಿದ್ದೀವಿ. ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಸ್ವಲ್ಪ ಎದ್ದು ಲೇಟ್ ಆಯಿತು, ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಬೆಳಗಿನ ವಾತಾವರಣ ಚೆನ್ನಾಗಿರುತ್ತೆ ಬೆಳಿಗ್ಗೆ ಎದ್ದರೆ ಹಳ್ಳಿಲಿ. ನಾವು ಸ್ವಲ್ಪ ನನ್ನ ಮಗನೂ ಕೂಡ ನೋಡಿ ಎದ್ದು ಕೂತಿದ್ದಾನೆ. ನಾವು ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನನ್ನ ಮಗಳನ್ನ ಆಟ ಆಡಿಸ್ತಾ ಇದ್ವಿ. ರೂಮ್ ಹತ್ರ ಬೆಕ್ಕು ಬಂದಿತ್ತು ಅಂತೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮಕ್ಕಳು ನೋಡ್ತಾ ಇದ್ರು ಅದನ್ನು. ಆರಾಮಾಗಿ ಇಳಿಯುತ್ತೆ ಅದು. ನೋಡಿಲಿ ನೋಡಿಲಿ. ಅಮ್ಮ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು, ಸಾಂಬಾರು ರೆಡಿ ಮಾಡೋಣ ಅಂತೇಳಿ. ನನ್ನ ಮಗಳು ಟಿ ವಿ ನೋಡ್ಕೊಂಡು ಆಟ ಆಡ್ತಾ ಇದ್ಲು, నేను ತರಕಾರಿ ಪೀಸಸ್ನೆಲ್ಲ ಇಟ್ಕೊಂಡು. ಆದರೂ ಮನೆ ಒಳಗಡೆ ಇರೋದೇ ಕಡಿಮೆ, ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತಾಳೆ. ಹೊರಗಡೆ ಕೋಳಿ ಕರು ಅದು ಹಸು ಅಂದ್ಕೊಂಡು ನೋಡೋಕೆ ಇಷ್ಟಪಡೋದು ಜಾಸ್ತಿ. ಆಮೇಲೆ ಹೊರಗಡೆ ಸ್ವಲ್ಪ ಹಾಗೆ ಅವಳಿಗೆ ಕೋಳಿ ಅದು ಇದು ತೋರಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಅಪ್ಪಾಜಿಯವರು ಬೈಕ್ ಮೇಲೆ ಕೂರಿಸ್ಕೊಂಡು ಬಿಂಬಿಕನ್ನ ಆಟ ಆಡಿಸ್ತಾ ಇದ್ರು. ಕೋಕ ಕರೀತಿದ್ದಾಳೆ ಅವಳು. ಅವಳು ಎಷ್ಟಿದೆ ಕೋಕ. ಅದಾದಮೇಲೆ ಮನೆ ಹತ್ರನೇ ಇದು ಹಲಸಿನಕಾಯಿ, ಅದು ಹಣ್ಣೇನಾಗಿರಲಿಲ್ಲ. ಮಧ್ಯಾಹ್ನ ಅಮ್ಮ ಕೆಡವಿಂದು ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಅಂದರು. ಅದು ಹಣ್ಣಾಗಿರಲಿಲ್ಲ, ಹಾಗೆ ಅದಕ್ಕೇ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಡೇಗೆ ಇದು ಹಣ್ಣು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ಇವತ್ತಿಗೆ ಸ್ವಲ್ಪ ತಿನ್ನೋಣ ಸಾಕು ಅಂತ ಹೇಳ್ಬಿಟ್ಟು ಎಲ್ಲನೂ ಸಿಪ್ಪೆ ತೆಗೆಸ್ತಾ ಇದ್ವಿ. ನಿಧಾನಕ್ಕೆ ನಿಧಾನಕ್ಕೆ ನಿನಗೆ ಕೊಡೋಣ ಕೆಳಗಡೆ ಇಳಿಯಂಗಿಲ್ಲ ನೀವು. ತುಂಬ ಬಿಸಿಲಿ. ನನ್ನ ಮಗ ನೋಡಿ ಇಲ್ಲಿ ಹಿಂದೆ ಸುತ್ತಾ ಇದ್ದಾನೆ. ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಎಷ್ಟು ಬೇಕಷ್ಟು ತಿನ್ಕೊಂಡು ಇನ್ನು ನಾಳೆಗೆ ಅದು ಉಳಿದಿದ್ದು ಹಣ್ಣಾಗುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಕಟ್ ಮಾಡಿಸ್ತಿದ್ದಾರೆ ಅಮ್ಮ. ನನಗೆ ಕಾಯಿ ಅಷ್ಟು ಇಷ್ಟ ಆಗಲ್ಲ, ಹಣ್ಣೆ ಇಷ್ಟ. ಇವ್ರು ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತೀನಿ ಅಂತ ಹಾಕೊಳ್ತಾ ಇದ್ದಾರೆ. ನೀನು ಹೋಗಿದ್ದ ತೋಟಕ್ಕೆ ತಾನು? ಕಾಫಿ ತೋಟದಲ್ಲಿ ತಿಕ್ತಾ ಇದ್ದಾರೆ ಆ ಗಿಡಕ್ಕೆ. ಹಾಗಾಗಿ ಅಲ್ಲಿ ಹೋಗಿದ್ರಲ್ಲ, ತೋಟದಲ್ಲಿ ಮಾವಿನಕಾಯಿ ಇತ್ತು, ಹುಳಿ ಇದೆಯಾ ಜಾಸ್ತಿ, ಮಾವಿನಕಾಯಿ ಕಿತ್ಕೊ ಬಂದಿದ್ದಾರೆ. ಸ್ವಲ್ಪ ಹುಳಿ ಇದೆ, ದೊಡ್ಡದಲ್ವಾ. ಹಾಗಾಗಿ ನನ್ನ ಮಗನ ಕೇಳಿದ್ರೆ ಸ್ಟ್ಯಾಚು ಥರ ಎಲ್ಲ ಹ್ಞೂ ಅಂತ ರೆಸ್ಪಾನ್ಸ್ ಮಾಡ್ತಾ ಇದ್ದ. ವಿಡಿಯೋ ಮಾಡ್ತಿದ್ದಾರೆ ಮಮ್ಮಿ ಅಂತ. ನನಗೆ ಕೊಡಿ. ಮಗಳು ನೋಡಿ ಮಾವಿನಕಾಯಿ ತಗೊಂಡು ಆಟ ಆಡ್ತಿರೋದು. ಒಡೆದೋಗ್ಬಿಟ್ಟಿದೆ. ನನಗಂತೆ ಇದು ನನಗೆ ಕೊಟ್ಲು. ದೊಡ್ಡದು ತುಂಬ ಹುಳಿ ಇದೆ ಮಾತ್ರ, ಫುಲ್ ಹೈಟಲ್ಲಿದೆ. ಹಾಗಾಗಿ ಯಾರು ಬೇಗನೆ ತೆಗ್ದಿಲ್ಲ ಅದು ಮಾವಿನಕಾಯಿನ. ಕಿತ್ತಿದ್ರೆ ನಾವು ಚೆನ್ನಾಗಿ ತಿನ್ಬೋದಿತ್ತು. ಹುಳಿ ಅಷ್ಟು ಇರ್ತಿರಲಿಲ್ಲ. ಈ ಸ್ವಲ್ಪ ತುಂಬಾನೇ ಮೇಲ್ಗಡೆ. ಆದ್ಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ತುಂಬಾನೇ ಮಳೆ ಬರುವಂತ ವಾತಾವರಣನೇ ಆಯ್ತಲ್ಲಮ್ಮ. ತಂಗಿ ಮತ್ತೆ ಶಟಲ್ ಆಡ್ತಾ ಇದ್ರು. ಕಾಕ್ನ ಮೇಲ್ಗಡೆ ಬೀಳ್ಸಿದ್ರಲ್ಲ ಅಂತೇಳಿ ಅದನ್ನು ನನ್ನ ತಮ್ಮ ತೆಗೆದುಕೊಡ್ತಾ ಇದ್ದಾನೆ. ಫುಲ್ ಕತ್ಲೆ, ಏನು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಮೋಡ ಆಗೋಗಿತ್ತು. ಯಾರು ಬಿಟ್ಟಿದ್ದು ಕಾಕು? ಈಗ ಅಪ್ಪಾಜಿ ಮತ್ತೆ ತಮ್ಮ ಟೌನಿಗೆ ಹೋಗ್ತಾ ಇದ್ದಾರೆ. ಫ್ಯಾನ್ ಮೋಡ ಐತೆ, ಮಳೆ ಬರಲ್ಲ ಅಷ್ಟೇ ನಮ್ಮೂರಿಗೆ ಇದೆ. ಆದ್ರೂ ತುಂಬ ಶೆಕೆ ಅಲ್ವಾ, ಹಾಗಾಗಿ ನಮಗೆ ಬೇಡ ನೀರು. ಆಟ ಆಡಿ ಸುಸ್ತಾದವ್ರಿಗೆ ಕೊಡು. ಅದು ಇಲ್ಲೇ ಕೂತಿದ್ದೀರಾ, ಮಲ್ಕೊಂಡಿದ್ದೀರಲ್ಲ. ಚಿಕ್ಕ ಪಾಪ ಇದ್ದಾಗ ಮಾಡ್ತಿದ್ದೆ ಅಂತ ಈಗಲೂ ಕೂತ್ಬಿಟ್ಟಿದ್ದೀರಾ? ಅಲ್ಲಿ ಮಲ್ಕೊಂಡಿದ್ದೀರಾ ನೀವು? ಬನ್ನಿ ಎಟ್ಕೊಂಡಿರಾ. ಅಮ್ಮನ ಮನೆಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದು ದಿನ ಹೇಗೆ ಕಳೆಯುತ್ತೆ, ಎಷ್ಟು ಬೇಗ ಆಗುತ್ತೆ ಅಂತ ಅನಿಸುತ್ತೆ. ನನ್ನ ಮಗ ನೋಡಿ ಎಲ್ಲಿ ಕೂತಿದ್ದಾನೆ.
ಮಲ್ಕೊಂಡಿದ್ದಾನೆ. ಅಲ್ಲೇ ಮಲ್ಕೋತೀನಿ ಅಂತ ನನ್ನ ಹತ್ರ ಆಟ ಮಾಡ್ತಿದ್ದ. ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ಲು. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿದೆ. ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.